ನೋಡೋಣ ಅತ್ತೆ ಅದೇನಾಗುತ್ತೆ ಅಂತ. ನಮ್ಮಪ್ಪ ಚಾಪೆ ಕೆಳಗೆ ತೂರ್ಲಿ ಅಂತಲೇ ಕಾಯ್ತಿದ್ದೀನಿ ನಾನು. ಅದೇನಾದರೂ ಹಾಗೆ ಆದರೆ ಆ ಚಾಪೆನ ಸುತ್ತಿ ಎಸೆದು ನನಗೆ ಗೊತ್ತಿದೆ. ಪಾರು, ಮಾವ? ನಿನ್ನ ಮಾವ ಅಲ್ಲ, ನಮ್ಮ ಮಾವ. ಅಲ್ಕಂಡ್ ಪಾರು, ನಮ್ಮ ಮಾವನ ಮನೆಗೆ ಬಂದ್ಬಿಟ್ಟು ಸುಮ್ ಕೂತ್ಕೊಂಡ್ರೆ ಆಯ್ತದ? ಪೂಜೆಗೆಲ್ಲ ತಯಾರಿ ಮಾಡ್ಕೋಬೇಕು. ಬಾ ಬಾ ಬಾ. ಏನು ಬೇಕಾಗಿಲ್ಲ, ಮಗಳು ತವ್ರ ಮನೆಗೆ ಬಂದಿದ್ದಾಳೆ, ಅವಳ ಕೈಯಲ್ಲಿ ಕೆಲಸ ಮಾಡಿಸದ. ವಾ ಚಿಕ್ಕತೆ, ನೀನು ಇವಳು ಪಾರ್ಟಿನೆಯಾ? ಸರಿ ಆಯ್ತು, ನೀವೇನು ಮಾಡೋದು ಬೇಡ, ಎಲ್ಲ ನಾನೇ ನೋಡ್ಕೊತೀನಿ. ಅಲ್ವೇನವ ಪುರೋಹಿತ್ರೆ? ಸುರಜ್ ಕಣ. ಕೊಂಡು, ಇವಾಗ ನಿಮ್ಮ ಮನೆ ಪರಿಸ್ಥಿತಿ ಹೆಂಗಿದೀವ? ಸೂಪರ್ ಇನ್ ದಿ ಮಾರ್ಕೆಟಿಂದ ಮೆಜೆಸ್ಟಿಕ್ಕು. ಡೋಂಟ್ ವರೀಸ್ ಅಣ್ಣ. ನೀನು ನಿಜ ಹೇಳ್ತಿದ್ಯೋ ಸುಳ್ಳಾಡ್ತಿದ್ಯೋ ನಂಗೊಂದು ಗೊತ್ತಾಯ್ತಿಲ್ಲ ಕಣವ. ಆದರೆ ನಿನ್ನ ಮಗದಾಗೆ ಈ ನಗ ಆಯ್ತಲ್ಲ, ಇದು ಯಾವಾಗಲೂ ಹಿಂಗೆ ಇರಬೇಕು ಅಷ್ಟೇ ಕಣವ ನಂಗೆ ಬೇಕಿರೋದು. ನಂಗೆ ನಂಬಿಕೆ ಐತೆ, ನೀ ಗೆಲ್ತೀಯ ಕಣವ, ನೀ ಗೆಲ್ತೀಯ, ನಾವು ಗೆಲ್ತೀವಿ. ಅಮ್ಮ, ಪೂಜೆಗೆ ತೆಂಗಿನಕಾಯಿ ತಗೊಂಬನ್ನಿ. ಹಾಂ, ತರ್ತೀನಿ. ಅಮ್ಮ ನೀನು ಆರಾಮಾಗಿರು. ನಿನ್ನ ಮಗಳು ನಾನಿಲ್ವಾ ನಿಂಗೆ ಹೆಲ್ಪ್ ಮಾಡೋದಕ್ಕೆ? ನಾನು ತರ್ತೀನಿ. ಅಮ್ಮ, ಹೊಡಿಲಿಕ್ಕೆ ಏನಾದರೂ ತಗೊಂಬನ್ನಿ. ಹಾಂ, ತರ್ತೀನಿ. ನನಗೆಲ್ಲ ಗೊತ್ತಮ್ಮ. ಏನ? ನಿನಗೆಲ್ಲ ಗೊತ್ತಾ? ಇಷ್ಟು ವರ್ಷ ಮಾಡೋಕ್ಕಾಗದೇ ಇರೋದನ್ನ ಈಗ ಹೇಗಮ್ಮ ಮಾಡಕ್ ಸಾಧ್ಯ? ಆವತ್ತು ನೀನು ಸೋಮೇಗೌಡನ ನನ್ನ ಮದುವೆ ಆಗಲ್ಲ ಅಂದ್ಯಲ್ಲ, ಆಗ ನಾನು ನಿನ್ನ ಪರವಾಗಿ ನಿಲ್ಬೇಕಿತ್ತು. ನಿನ್ನ ಅಪ್ಪನಿಗೆ ಹೆದರ್ಕೊಂಡು ಅವತ್ತು ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಟ್ಟೆ. ಸ್ವಂತ ಮಗಳಿಗೆ ನಾನು ನ್ಯಾಯ ಕೊಡ್ಸಕ್ಕಾಗದೆ ಇರೋಳು ಸೊಸೆಗೆ ನ್ಯಾಯ ಕೊಡ್ಸಕ್ಕಾಗತ್ತೇನಮ್ಮ? ಅಂದರೆ ನಿನಗೆಲ್ಲ ವಿಷಯ ಗೊತ್ತಿದ್ಯಾ? ನನಗೆ ಬರ್ತಿರೋ ಕೋಪಕ್ಕೆ ತಂಗಿನಕಾಯಿ ನಾವು ತಲೆ ಮೇಲೆ ಇಟ್ಬಿಟ್ಟು ಕೊಚ್ಚಾಕ್ಬಿಡೋಣ ಅನಿಸ್ತಿದೆ. ಸುತ್ಕೊಳ್ಳಿ ಪಾಪ, ನನಗೆ ಸುತ್ಕೊಳ್ಳಿ. ಆದರೆ ನಾನು ಒಂದು ಹೆಣ್ಣಿನ ಪರ ನಿಂತ್ಕೊಂಡಲ್ಲ ಅಂತ ಒಂದು ಸಮಾಧಾನ ಅನ್ನೋದ್ರು ಇರುತ್ತೆ ನನಗೆ. ನಾನು ಬೇಡ. ಬೇಡಮ್ಮ, ಬೇಡ. ಹೋಗ್ಲಿ, ಈ ವಿಷಯ ನನ್ನ ಗಂಡ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಒಂದೇ ಕ್ಷಣದಲ್ಲಿ ಮನೆನ ಸುಟ್ಟು ಭಸ್ಮ ಮಾಡ್ಬಿಡ್ತಾನೆ. ಅದೇ ಕಾರಣಕ್ಕಮ್ಮ ನನಗೆಲ್ಲ ವಿಷಯ ಗೊತ್ತಿದ್ರು ಅದನ್ನ ಸೆರಗಿನಲ್ಲಿ ಕಟ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಮ್ಮ. ಸರಿ ಇಲ್ಲಮ್ಮ, ನೀನಪ್ಪ ಸರಿ ಇಲ್ಲ. ಬಣ್ಣ ಬಣ್ಣದ ನಾಟಕ ಆಡಿ ಇವನ ಬುಟ್ಟಿಗೆ ಹಾಕೊಂಡು ರತ್ನನ ನಮ್ಮ ಮನೆ ತುಂಬಿಸ್ಕೊಂಡ್ಬಿಟ್ಟ. ಆ ಮನುಷ್ಯ ರತ್ನನ ಈ ಮನೆ ಸೊಸೆ ಮಾಡ್ಕೊಂಡಿದ್ದು ಅವಳ ಮೇಲೆ ಸವಾರಿ ಮಾಡಬೇಕು, ಅವ್ರ ಅಹಂಕಾರನೆಲ್ಲ ಅವಳ ಮೇಲೆ ತೋರಿಸ್ಬೇಕು ಅಂತ. ಯಾವ ಜನ್ಮದ ಪುಣ್ಯನೋ ಏನೋ, ಪುರುಷ ಈಗ ತುಂಬಾ ಒಳ್ಳೆಯವನಾಗ್ಬಿಟ್ಟಿದ್ದಾನಮ್ಮ. ಮನೆ ಬಿಟ್ಟು ಗುಡಿಸ್ಲಲ್ಲಾದ್ರೂ ಬದುಕೊಂಡು ನಾನು ರತ್ನನ್ ಸಾಕ್ತೀನಿ, ಆದ್ರೆ ಅಪ್ಪನಿಂದ ಅವಳಿಗೆ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ ಅಂತ ಮನೆ ಬಿಟ್ಟೆ ಹೊರಟ್ಬಿಟ್ಟಿದ್ನಮ್ಮ. ನಮ್ಮ ರತ್ನನೇ ಅವನ ತಡೆದ್ಬಿಟ್ಲು. ಪರಶು ಅಂತ ಒಳ್ಳೆ ಗಂಡ ಸಿಕ್ಕಿದನಲ್ಲ ಅನ್ನೋ ಸಮಾಧಾನದಿಂದ
ಮುಚ್ಚಿಟ್ಬಿಟ್ನಪ್ಪ. ಆದರೆ ಈಗ ನೀನೇ ಕೇಳಿಸ್ಕೊಂಡ್ಬಿಟ್ಟೆ. ಅಮ್ಮ, ನೀವು ರತ್ನ ಕರ್ಕೊಂಡು ಪೂಜೆಗೆ ಹೊಡಿ. ಒಬ್ಬ ಅಮ್ಮ. ಅಬ್ಬ ಸದ್ಯ ಆ ರತ್ನನ್ನ ಹೆದರಿಸಿ ಹಿಡಿತದಲ್ಲಿಟ್ಕೊಂಡೆ. ಇಲ್ಲ ಅಂದಿದ್ರೆ ಮಗಳು ಹೆರೋಂಗಿದ್ದಾಳೆ, ಮನೆ ಸೋರೋಂಗಿದೆ ಅನ್ನೋ ಥರ ಆಗ್ಬಿಡ್ತಿತ್ತು ನನ್ನ ಪರಿಸ್ಥಿತಿ. ಇನ್ನು ನನ್ನ ಕೆಲಸ ಸಲೀಸಾಗುತ್ತೆ, ಯಾವ ಅಡೆತಡೆನೂ ಇರೋದಿಲ್ಲ. ಬಾಬಯ್ಯ, ಅರ್ಥ ಆಗಲಿಲ್ಲ ಬಾಬಯ್ಯ. ನಾನೇನು ತಪ್ಪು ಮಾಡಿದ್ದೀನಿ ಹೇಳಿ, ನಾನು ತಿದ್ಕೊಳ್ತೀನಿ. ನೋಡೋದಕ್ಕೆ ಮಳ್ಳಿ, ಕೆಲಸಕ್ಕೆ ಕಳ್ಳಿ ನೀನು. ನನ್ನ ಮುಂದೆ ನಾಟಕ ಆಡಿ ನಿನ್ನ ಕುಟುಂಬದವರು ಬಂದಾಗ ಅವ್ರಿಗೆ ನನ್ನ ಬಗ್ಗೆ ದೂರ ಹೇಳಬೇಕು ಅಂತ ಅಂದ್ಕೊಂಡಿದ್ದೀಯ ಅಲ್ವಾ? ಇಲ್ಲ ಬಾಬಯ್ಯ, ನಾನಂತ ಆಲೋಚನೆ ಮಾಡಿಲ್ಲ. ಅನ್ನ ಆಗೋದಕ್ಕೆ ತಡ ಆಗಬಹುದು, ಆರೋದಕ್ಕೆ ತಡ ಆಗುತ್ತಾ? ಈಗ ನಿನ್ನ ಮನಸ್ಸಿನಲ್ಲಿ ಹೇಳಬಾರ್ದು ಅಂತ ಇರಬಹುದು, ಆದರೆ ನಿನ್ನ ಮನೆಯವರು, ಆ ಮಾದಪ್ಪನ ಮನೆಯವರು ಬಂದಾಗ ನಾನು ಯಾಕೆ ನಿಜ ಹೇಳಬಾರ್ದು? ಇಷ್ಟೊಂದು ಜನ ನನ್ನ ಹಿಂದೆ ಇದ್ದಾರೆ ಅಂತ ಧೈರ್ಯ ಬಂದರೆ ನನ್ನ ಕೆಲಸ ಕೆಡುತ್ತೆ ರತ್ನ. ಹೇಳ್ತೀಯಾ? ಇಲ್ಲ ಬಾಬಯ್ಯ, ನಾನು ಹೇಳಲ್ಲ. ಅಕಸ್ಮಾತ್ ನೀನೇನಾದರೂ ಸತ್ಯ ಹೇಳಿದ್ರೆ ನಿನ್ನ ಜೀವನ ನರಕ ಆಗುತ್ತೆ. ಅಕಸ್ಮಾತ್ ನೀನು ಸತ್ಯ ಹೇಳಿ ಅದು ನಿಮ್ಮ ಅಣ್ಣಂಗೆ ಗೊತ್ತಾಗಿ ಅವನು ನಿನ್ನನ್ನು ತವ್ರ ಮನೆಗೆ ಕರ್ಕೊಂಡು ಹೋದ ಅಂತ ಇಟ್ಕೋ, ಪಂಚಾಂಗ ಹೋದ್ರೇನಾಯ್ತು? ನಕ್ಷತ್ರ ಹೋಗುತ್ತಾ? ನಾನು ನಿನ್ನ ಮನೆಯವರ ಮೇಲೆ ಯಾವಾಗಲೂ ಸಾವಿನ ಕತ್ತಿನ ತೂಗಿಸ್ತಾನೇ ಇರ್ತೀನಿ. ಅಕಸ್ಮಾತ್ ಅನಿವಾರ್ಯವಾದ ಸಂದರ್ಭ ಬಂದರೆ ಅದೇ ಕತ್ತಿಯಿಂದ ಎಲ್ಲರ ತಲೆ ತೆಗಿತೀನಿ, ಎಲ್ಲರನ್ನು ಸಾವಿನ ಮನೆಗೆ ನೂಕಿ ಚೀಲ್ಕ ಹಾಕೋದು ನನಗೆ ಗೊತ್ತು. ಏನು ತಲೆ ತಗ್ಗಿಸ್ಕೊಂಡು ನಿನ್ನ ಕೋಪ ತೋರಿಸ್ತಿದೀಯಾ?